ನಮ್ಮೂರವ್ರ ಜೊತೆ ಬೆರೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಈಗ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಯಾರನ್ನ ಕರ್ಸೋಣ? ಯಾರಾದ್ರೂ ಸಿನಿಮಾದವ್ರನ್ನ ಕರೆದ್ರೆ ಭಾರಿ ಚೆನ್ನಾಗಿರುತ್ತೆ. ಏಯ್, ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗಲ್ವನು? ಅವ್ರು ಬಂದ್ರೆ ಫೋಟೋ ತೆಗಿಸಬೇಕು ಅಂತ ಎಲ್ಲರೂ ಗಲಾಟೆ ಮಾಡ್ತಾರೆ. ಅದಕ್ಕೆ ಯಾರು ಆಸೆ ಕಲಿಯೋದನ್ನ ಕರ್ಸಿಬಿಡೋಣ. ಮನೋರಂಜನೆ ಇರುತ್ತೆ, ಸ್ಟೇಜ್ ಒಂದು ಕಳೆನೂ ಇರುತ್ತೆ. ಅದೆಲ್ಲ ಸಾಮಾನ್ಯ ಅಲ್ವಾ? ಯಾರಾದ್ರೂ ಸಾಧಕರನ್ನು ಕರೆಸಿ ಸನ್ಮಾನ ಮಾಡಿದ್ರೆ ಹೇಗಿರುತ್ತೆ ಕೆಂಚಣ್ಣವ್ರೆ? ವಾಡವ್, ಈ ಭಾಷಣ ಎಲ್ಲ ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿದಣ್ಣ. ಹಾಗಾದ್ರೆ ನಾನೇ ಹೇಳ್ತೀನಿ. ಸುತ್ತ ಹತ್ತೂರಿ ಬೇಕಾಗಿರೋ ವ್ಯಕ್ತಿ ನಮ್ಮೂರಲ್ಲೇ ಇದ್ದಾರೆ. ಅವ್ರನ್ನೇ ಮುಖ್ಯ ಅತಿಥಿಯಾಗಿ ಕರೆಸಿದ್ರೆ ಆಯ್ತು. ಯಾರು ಯಜಮಾನ್ರಿ ಅವರು? ಸೂರ್ಯವಂಶದ ಸೂರ್ಯವರ್ಧನ್ ಅವರು, ಸೂರ್ಯವಂಶದ ಸೂರ್ಯವರ್ಧನ್ ಅವರು, ಸೂರ್ಯವಂಶದ ಸೂರ್ಯವರ್ಧನ್ ಅವರು, ಸೂರ್ಯವಂಶದ ಸೂರ್ಯವರ್ಧನ್ ಅವರು, ಸೂರ್ಯವಂಶದ ಸೂರ್ಯವರ್ಧನ್ ಅವರು. ನೋಡಿದ್ರು ಕೆಂಚಪ್ಪನವ್ರೆ, ಅವ್ರ ಹೆಸರಲ್ಲಿ ಒಂದು ಶಕ್ತಿ ಇದೆ, ಆಕರ್ಷಣೆ ಇದೆ. ನಾವು ಈ ಗಣೇಶ ಉತ್ಸವನ ಮೊದಲನೇ ವರ್ಷ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅವ್ರನ್ನೇ ಕರೆಸಿ ಸನ್ಮಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಯಜಮಾನ್ರಿ, ನೀವು ಜನರ ನಾಡಿ ಬಡಿತನ ಹಿಡಿದು ಬಿಟ್ಟಿದ್ದೀರಾ. ನಿಮಗೆ ನೀವೇ ಸಾಟಿ. ಫಿಲಂ ಸ್ಟಾರು, ಸಾಧಕರು, ಕಲಾವಿದರು ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಆದ್ರೆ ನೀವು ಒಂದೇ ಹೆಸರನ್ನು ಹೇಳಿ ನಮ್ಮ ಮನಸ್ಸನ್ನ ಗೆದ್ದು ಬಿಟ್ರಿ. ನಿಜವಾಗ್ಲೂ ನೀವು ಈ ಸಲ ಎಲೆಕ್ಷನ್ಗೆ ನಿಂತ್ಬಿಟ್ರೆ ಖಂಡಿತವಾಗಿ ನೀವು ಗೆದ್ದೇ ಗೆಲ್ತೀರಂತ ಇದರಲ್ಲೇ ಗೊತ್ತಾಗುತ್ತೆ. ಯುವರತ್ನ ರಘುವೀರ್ ಅವರಿಗೆ, ಯುವ ನಾಯಕ ರಘುವೀರ್ ಅವರಿಗೆ, ರಾಂಪುರದ ರಾಮ ರಘುವೀರ್ ಅವರಿಗೆ, ರಾಂಪುರದ ಕಣ್ಮಣಿ ರಘುವೀರ್ ಅವರಿಗೆ, ರಾಂಪುರದ ಕಣ್ಮಣಿ ರಘುವೀರ್